ಒಂದು ದೇಶದ ಅಧ್ಯಕ್ಷ, ಜನರಿಂದ ಆಯ್ಕೆಯಾದ ನಾಯಕ, ಆದರೆ ತನ್ನದೇ ಆಫೀಸ್ನಲ್ಲಿ ಅವನಿಗೆ ಕಿಮ್ಮತ್ತಿಲ್ಲ. ತನ್ನದೇ ಮಂತ್ರಿಮಂಡಲಕ್ಕೆ ತನಗೆ ಬೇಕಾದವರನ್ನ ನೇಮಕ ಮಾಡೋದಕ್ಕೆ ಆಗ್ತಿಲ್ಲ. ಇಡೀ ಇರಾನ್ ದೇಶವನ್ನ ಇಂದು ಒಬ್ಬ ಅದೃಶ್ಯ ಕೈ ಕಂಟ್ರೋಲ್ ಮಾಡ್ತಾ ಇದೆಯಾ? ಅಧ್ಯಕ್ಷರನ್ನ ಮೂಲೆ ಗುಂಪು ಮಾಡಿ ಸೇನೆ ಇಡೀ ದೇಶವನ್ನ ತನ್ನ ಕೈಗೆ ತೆಗೆದುಕೊಂಡಿದ್ಯಾ? ಇರಾನ್ನಲ್ಲಿ ಒಂದು ಭೀಕರ ಸೈಲೆಂಟ್ ಗೇಮ್ ನಡೀತಾ ಇದೆಯಾ? ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಇಡೀ ಜಗತ್ತು ಇರಾನ್ ಕಡೆ ತಿರುಗಿ ನೋಡ್ತಾ ಇದೆ. ಯಾಕೊತ್ತಾ? ಇರಾನ್ ಅಧ್ಯಕ್ಷರು ಈಗ ಬರೀ ಹೆಸರಿಗೆ ಮಾತ್ರ ಲೀಡರ್ ಆಗಿದ್ದಾರಾ ಅನ್ನುವ ಅನುಮಾನ ಶುರುವಾಗಿದೆ. ಇರಾನ್ನ ಅತ್ಯಂತ ಶಕ್ತಿಶಾಲಿ ಸೇನಾಪಡೆ IRGC ಈಗ ಇಡೀ ಸರ್ಕಾರದ ಮೇಲೆ ತನ್ನ ಹಿಡಿತ ಸಾಧಿಸಿದೆ ಅನ್ನುವ ಸುದ್ದಿ ಇಡೀ ವಿಶ್ವದ ಮೀಡಿಯಾಗಳಲ್ಲಿ ಹಲ್ಚಲ್ ಎಬ್ಬಿಸಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ನಿಂದ ಹಿಡಿದು ಟೈಮ್ಸ್ ಆಫ್ ಇಂಡಿಯಾವರೆಗೆ ಎಲ್ಲರೂ ಇದನ್ನೇ ಹೇಳ್ತಿದ್ದಾರೆ. ಹಾಗಾದರೆ ಇರಾನ್ನ ನಿಜವಾದ ಬಾಸ್ ಯಾರು? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಮೌನ ದಂಗೆಯ ಅಸಲಿ ಕತೆ ಬಿಚ್ಚಿಡ್ತೀವಿ. ಒಂದು ಕ್ಷಣವೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಕಥೆಯಲ್ಲಿರುವ ಟ್ವಿಸ್ಟ್ಗಳು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಮೊದಲು ನಾವು ಈ ವಿಷಯದ ಗಂಭೀರತೆ ಅರ್ಥ ಮಾಡ್ಕೊಳ್ಬೇಕು. ಇರಾನ್ ಅಂದ್ರೆ ಬರೀ ಒಂದು ದೇಶವಲ್ಲ, ಅದು ಮಧ್ಯಪ್ರಾಚ್ಯದ ಒಂದು ಜ್ವಾಲಾಮುಖಿ. ಈ ಜ್ವಾಲಾಮುಖಿ ಸ್ಫೋಟಗೊಂಡ್ರೆ ಇಡೀ ಜಗತ್ತಿನ ಆರ್ಥಿಕತೆ ಸುಟ್ಟು ಭಸ್ಮವಾಗುತ್ತೆ. ಯಾಕಂದ್ರೆ ಇಡೀ ಪ್ರಪಂಚದ 20% ತೈಲ ಸರಬರಾಜು ಆಗೋದು ಇರಾನ್ ಪಕ್ಕದಲ್ಲಿರುವ ಹರ್ಮುಜ್ ಜಲಸಂಧಿಯಿಂದ. ಈಗ ಅಲ್ಲಿ ಆಗ್ತಿರೋದು ಸಣ್ಣ ಪುಟ್ಟ ಜಗಳವಲ್ಲ, ಇದು ಅಧಿಕಾರದ ಪರಮಾವಧಿ ಕಿತ್ತಾಟ. ಒಂದ್ ಕಡೆ ಜನರಿಂದ ಆಯ್ಕೆಯಾದ ಪ್ರೆಸಿಡೆಂಟ್ ಇದ್ದಾರೆ, ಅವರು ದೇಶದ ಆರ್ಥಿಕತೆ ಕುಸಿದು ಹೋಗ್ತಾ ಇದೆ, ಶಾಂತಿ ಬೇಕು ಅಂತಿದ್ದಾರೆ. ಇನ್ನೊಂದು ಕಡೆ IRGC ಅನ್ನುವ ಭಯಾನಕ ಸೈನ್ಯ ಇದೆ. ಈ ಸೈನ್ಯಕ್ಕೆ ಬೇಕಿರೋದು ಬರೀ ಯುದ್ಧ ಮತ್ತು ಸುಪ್ರೀಂ ಲೀಡರ್ ಮೇಲಿರುವ ನಿಷ್ಠೆ ಮಾತ್ರ. ಇತ್ತೀಚೆಗೆ ಇರಾನ್ ಇಂಟರ್ನ್ಯಾಷನಲ್ ವರದಿ ಮಾಡಿದಂತೆ ಅಧ್ಯಕ್ಷರು ಮತ್ತು IRGC ಮಧ್ಯೆ ದೊಡ್ಡ ಮಟ್ಟದ ಸಂಘರ್ಷ ನಡೀತಾ ಇದೆ. ಇದು ಸುನಾಮಿ ಬರುವ ಮುನ್ನ ಕಾಣುವ ಶಾಂತಿಯೋ ಅಥವಾ ಯುದ್ಧದ ಮುನ್ಸೂಚನೆಯೋ? ಯೋಚನೆ ಮಾಡಿ. ಒಂದು ವರದಿಯ ಪ್ರಕಾರ ಇರಾನ್ ಅಧ್ಯಕ್ಷರು ಮತ್ತು IRGC ಲೀಡರ್ಗಳ ಮಧ್ಯೆ ನೇರ ಯುದ್ಧವೇ ನಡೆದು ಹೋಗಿದೆ. ಯಾಕೊತ್ತಾ? ಅಧ್ಯಕ್ಷರು ಒಂದು ಎಚ್ಚರಿಕೆ ಕೊಟ್ಟಿದ್ರು, ನೋಡಿ ಹೀಗೆ ಯುದ್ಧ ಮಾಡ್ತಾ ಕೂತ್ರೆ ನಮ್ಮ ದೇಶದ ಎಕಾನಮಿ ಕೆಲವೇ ವಾರಗಳಲ್ಲಿ ನೆಲಸಮ ಆಗುತ್ತೆ ಅಂತ. ಆದರೆ IRGC ಚೀಫ್ ಅಹಮದ್ ವಾಹಿದಿ ಅದಕ್ಕೆ ಕೊಟ್ಟ ಉತ್ತರವೇನ್ ಗೊತ್ತಾ? ಇದು ಯುದ್ಧದ ಸಮಯ, ಇಲ್ಲಿ ನಿಮ್ಮ ಸಿವಿಲಿಯನ್ ಸರ್ಕಾರದ ಮಾತಿಗೆ ಬೆಲೆ ಇಲ್ಲ, ನಾವೇ ಡಿಸಿಷನ್ ತೆಗೆದುಕೊಳ್ಳುವುದು. ಕೇವಲ ಇದಿಷ್ಟೇ ಅಲ್ಲ, ಮಂತ್ರಿ ನೇಮಕದಲ್ಲೂ ಗೇಮ್ ನಡೀತಾ ಇದೆ. ಅಧ್ಯಕ್ಷರು ತಮ್ಗೆ ಬೇಕಾದ ಒಬ್ಬ ವ್ಯಕ್ತಿಯನ್ನ ಇಂಟೆಲಿಜೆನ್ಸ್ ಮಿನಿಸ್ಟರ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ IRGC ಅದನ್ನ ತಡೆದು ನಿಲ್ಲಿಸಿತು. ಬದಲಿಗೆ ತಮಗ್ ಬೇಕಾದವರನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಸೆಕ್ರೆಟರಿ ಆಗಿ ಕೋರಿಸಿದ್ರು. ಇದರ ಅರ್ಥ ಏನು? ದೇಶದ ಭದ್ರತೆಯ ಕೀಲಿ ಕೈ ಈಗ ಸಂಪೂರ್ಣವಾಗಿ ಸೇನೆಯ ಕೈಯಲ್ಲಿದೆ. ಇದೆಲ್ಲದರ ಮಧ್ಯೆ ಇರಾನ್ನ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಇಲ್ಲೇ ನೋಡಿ ಅಸಲಿ ಸಸ್ಪೆನ್ಸ್ ಇರೋದು. ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಖಮೇನಿ ಅವರ ಮಗ ಮುಜ್ತಬಾ ಖಮೇನಿ ಅವರ ಸುತ್ತ ಈಗ IRGCಯ ಕಟ್ಟುನಿಟ್ಟಿನ ಭದ್ರತೆ ಇದೆ. ಎಷ್ಟು ಕಟ್ಟುನಿಟ್ಟು ಅಂದ್ರೆ ಸ್ವತಃ ಅಧ್ಯಕ್ಷರಿಗಾಗಲಿ ಅಥವಾ ಮಂತ್ರಿಗಳಿಗಾಗಲಿ ಅವರನ್ನ ಭೇಟಿ ಮಾಡೋದಕ್ಕೆ ಬಿಡ್ತಿಲ್ವಂತೆ. ಅವರನ್ನ ಒಂದು ರೀತಿ ಐಸೋಲೇಟ್ ಮಾಡಲಾಗಿದ್ಯಾ ಅಥವಾ ಸುಪ್ರೀಂ ಲೀಡರ್ ಆರೋಗ್ಯ ಸರಿ ಇಲ್ವಾ? ಅಧಿಕಾರದ ಖಾಲಿ ಜಾಗವನ್ನ ತುಂಬೋದಕ್ಕೆ IRGC ಈಗ ಸಂಚು ಮಾಡ್ತಿದ್ಯಾ ಅನ್ನುವ ಚರ್ಚೆಗಳು ನಡೀತಾ ಇದೆ. ಸ್ನೇಹಿತರೆ, ನಿಮ್ಗೊಂದು ಶಾಕಿಂಗ್ ವಿಷಯ ಹೇಳ್ತೀವಿ ಕೇಳಿ. ಇರಾನ್ನ ಇಡೀ ಸಿಸ್ಟಮ್ ನಡೆಯೋದು ಒಬ್ಬ ಸುಪ್ರೀಂ ಲೀಡರ್ ಅಡಿಯಲ್ಲಿ. ಅವರೇ ಸೈನ್ಯದ ಕಮಾಂಡರ್, ಅವರೇ ಜುಡಿಷಿಯರಿಯ ಬಾಸ್. ಅವರ ಕೆಳಗೆ ಬರೋದೇ ಈ IRGC. ಈ IRGCಯನ್ನ ಕಟ್ಟಿದ್ದೇ ಸುಪ್ರೀಂ ಲೀಡರ್ ಮೇಲೆ ಯಾರಿಗೂ ಅಟ್ಯಾಕ್ ಮಾಡೋದಕ್ಕೆ ಆಗಬಾರ್ದು ಅಂತ. ಆದರೆ ಟ್ವಿಸ್ಟ್ ಅಂದ್ರೆ ಈಗ ಸುಪ್ರೀಂ ಲೀಡರ್ ಅಸ್ವಸ್ಥರಾಗಿದ್ದಾರೆ ಅನ್ನುವ ಸುದ್ದಿ ಇದೆ. ಕೆಲವರು ಅವರು ಬದುಕಿದ್ದಾರಾ ಇಲ್ವಾ ಅನ್ನುವ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ IRGC ದೇಶದಲ್ಲಿ ಆರ್ಥಿಕ ಲಾಭ ಮಾಡಿಕೊಳ್ಳುತ್ತಿದೆ. ಇರಾನ್ನ ಅಕ್ರಮ ತೈಲ ವ್ಯಾಪಾರದಿಂದ ಬರುವ ದುಡ್ಡಿನಲ್ಲಿ ದೊಡ್ಡ ಪಾಲು ಈ IRGCಗೆ ಹೋಗುತ್ತೆ. ಹಾಗಾಗಿ ಇವರು ಯಾವತ್ತೂ ಪವರ್ ಬಿಟ್ಕೊಡೋಕ್ ತಯಾರಿಲ್ಲ. ಅಧ್ಯಕ್ಷರು ಪವರ್ಫುಲ್ ಆದ್ರೆ ತಮ್ಮ ಕತೆ ಮುಗಿಯುತ್ತೆ ಅನ್ನೋ ಭಯ ಇವರನ್ನ ಇವತ್ತು ಇಡೀ ಸರ್ಕಾರವನ್ನೇ ಹೈಜಾಕ್ ಮಾಡೋದಕ್ಕೆ ಪ್ರೇರೇಪಿಸಿದೆ. ಇಲ್ಲಿ ಇನ್ನೊಂದು ದೊಡ್ಡ ಗೇಮ್ ಇದೆ, ಅದು ದುಡ್ಡಿನ ಗೇಮ್. ಇರಾನ್ ಮೇಲೆ ಸಾಲು ಸಾಲು ನಿರ್ಬಂಧಗಳಿದ್ದರೂ ಇರಾನ್ ತನ್ನ ತೈಲವನ್ನ ಇನ್ನೂ ಕೂಡ ರಫ್ತು ಮಾಡ್ತಾ ಇದೆ. ಇದು ಹೇಗೆ ಸಾಧ್ಯ? ಮೂಲಗಳ ಪ್ರಕಾರ ಇರಾನ್ನ ಇಡೀ ಅಕ್ರಮ ತೈಲ ವ್ಯಾಪಾರವನ್ನ
ಈ IRGC ಕಂಟ್ರೋಲ್ ಮಾಡುತ್ತೆ. ಇದರಿಂದ ಬರುವ ಪ್ರತಿ ಡಾಲರ್ನಲ್ಲೂ IRGCಗೆ ದೊಡ್ಡ ಪಾಲಿದೆ. ಅಧ್ಯಕ್ಷರು ಅಧಿಕಾರಕ್ಕೆ ಬಂದು ಶಾಂತಿ ಸ್ಥಾಪಿಸಿದ್ರೆ ಈ ಅಕ್ರಮ ವ್ಯಾಪಾರ ನಿಂತು ಹೋಗಬಹುದು ಅನ್ನೋದು IRGCಯ ಭಯ. ಹಾಗಾಗಿ ಅವರು ಈ ಪವರ್ ವ್ಯಾಕ್ಯೂಮ್ ಅನ್ನ ತುಂಬೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಪ್ರೆಸಿಡೆಂಟ್ ತಮಗೆ ಬೇಕಾದ ಇಂಟೆಲಿಜೆನ್ಸ್ ಮಿನಿಸ್ಟರ್ ಅನ್ನ ನೇಮಕ ಮಾಡೋದಕ್ಕೆ ಹೋದಾಗ IRGC ಅದನ್ನ ತಡೆದು ನಿಲ್ಲಿಸಿತು. ಅಂದ್ರೆ ಸರ್ಕಾರದ ಕಣ್ಣು ಮತ್ತು ಕಿವಿಗಳ ಮೇಲೂ ಸೈನ್ಯವೇ ತನ್ನ ಹಿಡಿತ ಸಾಧಿಸಿದೆ. ಸ್ನೇಹಿತರೆ, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದಲ್ಲಿ ಒಂದು ಪ್ಯಾಟರ್ನ್ ಅನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸತತವಾಗಿ ಅಟ್ಯಾಕ್ ಮಾಡ್ತಾ ಇವೆ. ಈ ದಾಳಿಯಲ್ಲಿ ಅವರು IRGCಯ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕೊಲ್ತಾ ಇದ್ದಾರೆ. ಆದರೆ ವಿಚಿತ್ರ ಅಂದ್ರೆ ಅವರು ಇರಾನ್ನ ಸಿವಿಲಿಯನ್ ಸರ್ಕಾರವನ್ನ ಅಥವಾ ಪ್ರೆಸಿಡೆಂಟ್ ಅನ್ನ ಯಾರನ್ನ ಕೂಡ ಮುಟ್ತಾ ಇಲ್ಲ. ತುಂಬಾ ಜನಕ್ಕೆ ಇರಾನ್ನಲ್ಲಿ ಜನರಿಂದ ಆಯ್ಕೆಯಾದ ಸರ್ಕಾರ ಇದೆ, ಆಡಳಿತ ಇದೆ, ಮಂತ್ರಿಗಳಿದ್ದಾರೆ, ಅಲ್ಲಿ ಕೂಡ ಅಧ್ಯಕ್ಷರಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಯಾರು ಹೇಳೋದು ಇಲ್ಲ, ಕೇಳೋದು ಇಲ್ಲ. ಅಮೆರಿಕ ಕೂಡ ಇಲ್ಲಿವರೆಗೆ ಇರಾನ್ ಸರ್ಕಾರದ ಪ್ರತಿನಿಧಿಗಳ ಮೇಲೆ ಅಟ್ಯಾಕ್ ಮಾಡಿಲ್ಲ. ಇಸ್ರೇಲ್ ಕೂಡ ಅವರ ತಂಟೆಗೆ ಹೋಗಿಲ್ಲ. ಯಾಕೆ ಹೇಗೆ ಅಂತ ಕೇಳಿದ್ರೆ ಇಲ್ಲಿ ಒಂದು ಗೇಮ್ ಪ್ಲಾನ್ ಇರುವ ಸಾಧ್ಯತೆ ಇದೆ. ಅಮೆರಿಕಕ್ಕೆ ಬೇಕಾಗಿರೋದು ರೆಜಿಮ್ ಚೇಂಜ್, ಅಂದ್ರೆ ಆಡಳಿತ ಬದಲಾವಣೆ. ಅವ್ರಿಗೆ ಗೊತ್ತು IRGCಯನ್ನ ಮಟ್ಟ ಹಾಕಿದ್ರೆ ಪ್ರೆಸಿಡೆಂಟ್ ಜೊತೆ ಮಾತುಕತೆ ನಡೆಸಿ ಇರಾನ್ನ ಆ ಹಳೆ ಇಸ್ಲಾಮಿಕ್ ಕಟ್ಟುಪಾಡುಗಳನ್ನ ತೆಗೆದು ಹಾಕಬಹುದು ಅಂತ. ಆದ್ರೆ IRGC ಅಷ್ಟು ಸುಲಭವಾಗಿ ಬಿಟ್ಟುಕೊಡುತ್ತಾ? ಸಾಧ್ಯವಿಲ್ಲ ಅಂತ ಹೇಳ್ತಾ ಇವೆ ಮೂಲಗಳು. ಹಳೆ ಲೀಡರ್ಗಳು ಸತ್ ಮೇಲೆ ಈಗ ಅಲ್ಲಿ ಹೊಸ ಜನರೇಷನ್ ಅಧಿಕಾರಕ್ಕೆ ಬಂದಿದೆ. ಇವರು ಹಳೆಯವರಿಗಿಂತಲೂ 10 ಪಟ್ಟು ಡೇಂಜರಸ್ ಮತ್ತು ಹಠಮಾರಿಗಳು. ಅಂದ ಹಾಗೆ ಈಗ IRGCಯನ್ನ ಮುನ್ನಡೆಸ್ತಾ ಇರೋದು ಡಾಕ್ಟರ್ ಅಹಮದ್ ವಾಹಿದಿ. ಇವರು ಬರೀ ಸೈನಿಕನಲ್ಲ, ಇವರು PhD ಮಾಡಿರುವ ಬುದ್ಧಿವಂತ ಕೂಡ ಹೌದು. ಇವರು 1979ರ ಕ್ರಾಂತಿಯ ಸಮಯದಲ್ಲಿ ಬೀದಿಗಿಳಿದು ಹೋರಾಡಿದವರು. ಅಂದ್ರೆ ಇವರು ಐಡಿಯಾಲಜಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇವರ ಬಗ್ಗೆ ಇರುವ ಭಯಾನಕ ವಿಷಯ ಅಂದ್ರೆ ಇವರು ನ್ಯೂಕ್ಲಿಯರ್ ಬಾಂಬ್ ತಯಾರಿಸಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ದಾರೆ. ಅಮೆರಿಕ ಇವರ ಮೇಲೆ ಈಗಾಗಲೇ ಸ್ಯಾಂಕ್ಷನ್ ಹೇರಿದೆ. ಈಗಿನ ಪ್ರೆಸಿಡೆಂಟ್ ಸೌದಿ ಅರೇಬಿಯಾ ಮತ್ತು UAE ಮೇಲೆ ದಾಳಿ ಮಾಡಬೇಡಿ ಅಂತ ಬೇಡ್ಕೊಂಡ್ರು. ವಹದಿ ನೇತೃತ್ವದ IRGC ಯಾರಿಗೂ ಕೇಳ್ತಿಲ್ಲ. ಹಾಗಾದ್ರೆ ಮುಂದೇನಾಗಬಹುದು? ಪರಿಸ್ಥಿತಿ ತುಂಬಾನೇ ಭಯಾನಕವಾಗಿದೆ. ಈ ಹೊಸ ತಲೆಮಾರಿನ IRGC ಲೀಡರ್ಗಳು ಈಗ ನ್ಯೂಕ್ಲಿಯರ್ ಬಾಂಬ್ ತಯಾರಿಸೋದಕ್ಕೆ ರೆಡಿ ಆಗಿದ್ದಾರೆ. ಇವರು ಯಾವುದೇ ಮುಲಾಜಿಲ್ಲದೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಒಂದು ವೇಳೆ ಇರಾನ್ ನ್ಯೂಕ್ಲಿಯರ್ ಪವರ್ ಆದ್ರೆ ಮತ್ತು ಆ ಪವರ್ ಈಗಿರುವ ಹಾರ್ಡ್ ಲೈನರ್ಸ್ ಕೈಗೆ ಹೋದ್ರೆ ಇಡೀ ಪ್ರಪಂಚ ಒಂದು ದೊಡ್ಡ ವಿನಾಶಕ್ಕೆ ಸಾಕ್ಷಿಯಾಗಬಹುದು. ಅಮೆರಿಕದ ಅಟ್ಯಾಕ್ಗಳು ಇರಾನ್ ಅನ್ನ ಸುಧಾರಿಸುವ ಬದಲು ಅದನ್ನ ಮತ್ತಷ್ಟು ಕ್ರೂರವಾಗಿ ಮಾಡ್ತಿದೆಯಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಧ್ಯಕ್ಷರು ಬರೀ ಪ್ರದರ್ಶನದ ಬೊಂಬೆಯಾಗಿ ಉಳಿದು ಬಿಡ್ತಾರಾ ಅಥವಾ ಜನರು ತಿರುಗಿ ಬೀಳ್ತಾರಾ? ಕಾದು ನೋಡಬೇಕು. ಕೊನೆಯದಾಗಿ ಹೇಳೋದಾದ್ರೆ ಇರಾನ್ನಲ್ಲಿ ನಡೀತಾ ಇರೋದು ಬರೀ ಆಂತರಿಕ ಕಿತ್ತಾಟವಲ್ಲ, ಇದು ಇಡೀ ದೇಶದ ಅಸ್ತಿತ್ವದ ಪ್ರಶ್ನೆ. ಅಧಿಕಾರದ ಆಸೆಗಾಗಿ ಒಂದು ಸೇನೆ ತನ್ನದೇ ದೇಶದ ಅಧ್ಯಕ್ಷರನ್ನ ಸೈಡ್ ಲೈನ್ ಮಾಡ್ತಿರೋದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹೊಡೆತ. ಇಂದು ಇರಾನ್ನ ಪ್ರತಿ ಗಲ್ಲಿಯಲ್ಲೂ ಭಯವಿದೆ, ಸಸ್ಪೆನ್ಸ್ ಇದೆ. ಅಧಿಕಾರ ಯಾರ ಹತ್ರ ಇದೆ ಅನ್ನೋದು ಮುಖ್ಯವಲ್ಲ, ಆ ಅಧಿಕಾರ ಯಾರ ಜೀವನವನ್ನ ಉಳಿಸುತ್ತೆ ಅನ್ನೋದು ಮುಖ್ಯ. ಆದರೆ ಇರಾನ್ನಲ್ಲಿ ಇವತ್ತು ಜನರ ಜೀವಕ್ಕಿಂತ ಹೆಚ್ಚಾಗಿ ಸೇನೆಯ ಅಹಂಕಾರ ಮತ್ತು ಅಧಿಕಾರದ ದಾಹವೇ ಎದ್ದು ಕಾಣ್ತಿದೆ. ಇದು ಮೌನ ದಂಗೆಯೋ ಅಥವಾ ಮಹಾಯುದ್ಧದ ಮುನ್ನುಡಿಯೋ? ಕಾಲವೇ ಉತ್ತರಿಸಬೇಕು. ಸ್ನೇಹಿತರೆ, ಇರಾನ್ನ ಈಗಿನ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪ್ರೆಸಿಡೆಂಟ್ ಕೈಗೆ ಅಧಿಕಾರ ಬರಬೇಕಾ ಅಥವಾ ಸೇನೆಯೇ ಸರಿಯಾ? ಕಾಮೆಂಟ್ ಮಾಡಿ ತಿಳಿಸಿ. ಇಂಥದ್ದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.